ನಮ್ಮ ಅಮ್ಮನಿಗೆ ಚಿನ್ನ ಕೊಡಿಸ್ತಾ ಇದ್ದೀನಿ ನೋಡಿ. ನಾನಿವತ್ತು ನಮ್ಮ ಅಮ್ಮನ್ಗೆ 10,000 ರೂಪಾಯಿನ ಕೊಡ್ತಾ ಇದೀನಿ. ಅದನ್ನ ಅವರು 1 hour ಅಲ್ಲಿ ಖಾಲಿ ಮಾಡ್ಬೇಕು. ರೆಡಿನಾ? ಮಾತಾಡ್ಬೇಕು. ದುಡ್ಡು. ಅಮ್ಮನ್ಗೆ ಚಾಲೆಂಜ್ ಮಾಡಿಸ್ತಾ ಇದೀನಿ ಇವತ್ತು. ಟೈಮರ್ ಆನ್ ಆಗೈತೆ. 1 hour ಚಾಲೆಂಜ್ ಸ್ಟಾರ್ಟ್. ಫಸ್ಟ್ ಏನ್ ತಗೋತೀಯ? ಸೀರೆ ಅಂಗಡಿ ಕರ್ಕೊ ಹೋಗ್ತಾ ಇದೀನಿ ಇವಾಗ. ನಮ್ಮ ಅಮ್ಮನ್ಗಿಂತ ಜಾಸ್ತಿ ನಾನೇ ಮಾತಾಡ್ತೀನಿ. ನಮ್ಮ ಅಮ್ಮ ಮಾತಾಡಲ್ಲ ಇಲ್ಲ ಅಂದ್ರೆ ವಿಡಿಯೋದಲ್ಲಿ. ಆರಾಮಾಗಿ ನೋಡಿ. ಏನ್ ರೇಟ್ ಇದು? ಫ್ಯಾನ್ಸಿಲಿ ಕಾಟನ್ ಅಲ್ಲಿ ಕೊಡಿ. ತೆಗೀರಿ ಬೇಗ, ಚೆನ್ನಾಗಿರವು. ನಿಧಾನಕ್ಕೆ ನೋಡಿ ಅಮ್ಮ, ಟೈಮ್ ಐತೆ ನೋಡು. ನಮ್ಮ ಅಮ್ಮನ್ಗೆ 10 ನಿಮಿಷ ಕೊಟ್ಬಿಟ್ರೆ ಏನು ತಗೊಳ್ಳೋದೇ ಇಲ್ಲ ಅಂದ್ಬಿಟ್ಟು 1 hour ಕೊಟ್ಟಿದ್ದೀನಿ. ಅಂದ್ರೂ ಗಾಬರಿ ಆಯ್ತು ಅವ್ರ ಪಾಪ. ಏನ್ ಚೆನ್ನಾಗಿಲ್ಲ ಕಣ ಸೀರೆಗಳು. ಇಷ್ಟ ಆಗದೆ ಆಯ್ತು, ಬಾ ಕರ್ಕೋಗ್ತೀನಿ ಬರೇ ಕಡೆ. ಇಲ್ಲೊಂದು ಅಂಗಡಿ ಐತಿ ಬಾ. ಯಾವ್ದು ಚೆನ್ನಾಗಿಲ್ಲ, ಎಲ್ಲ ತೆಗೆದು ಪ್ಯಾಕ್ ಮಾಡಿ ಒಳಗಿಡಿ. ಇಲ್ಲ ಬಾ ಬಾ. ಆಯ್ತು, ಇಲ್ಲೆಲ್ಲ ಐತೆ ಪಕ್ಕದ್ದು. ಇಲ್ಲ ಅಲ್ಲ ಐತೆ ಇದು. ಇಲ್ಲ ಅಲ್ಲ ಐತೆ ಕಣ. ಕಾರಲ್ಲಿ ಹೋಗೋದಾ? ಇಲ್ಲ 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 ಇಲ್ಲ. ಕಷ್ಟ ಐತೆ ಗೈಸ್. ನಮ್ಮ ಅಮ್ಮನ ಶಾಪಿಂಗ್ ನಿಜ ಕಷ್ಟ ಆಯ್ತು. ನೀನು ಯಾವ ಅಂಗಡಿಗೆ ಹೋಗ್ಬೇಕು ಹೇಳು ಫಸ್ಟ್? ಅದ್ರ ಹೆಸರು ಗೊತ್ತಾನೆ ಇಲ್ವಲ್ಲ. ನಿನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲಪ್ಪ ಗೈಸ್. 5 ನಿಮಿಷ ಆಯ್ತು, ನಮ್ಮ ಅಮ್ಮ ಇನ್ನೂ ಅಂಗಡಿ ಹುಡುಕ್ತವ್ರು. ಬೇಡ ನಿಧಾನಕ್ಕೆ ಹೋಗಿ, ಗಾಡಿ ಬತ್ತವ್ರು ನಿಧಾನಕ್ಕೆ ಹೋಗು. ಆಯ್ತು ಅಮ್ಮ ಅಂಗಡಿನೇ ಸಿಕ್ತಿಲ್ಲ ಅವ್ರಿಗೆ ಸೀರೆ ತಗೊಳಕ್. ಇವತ್ತೇ ಹುಡುಕ್ತೀಯ ನೀನು? ನನಗೆ ಇವಾಗ ಅನ್ಸ್ತಾ ಇತ್ತು ತಪ್ಪು ಮಾಡ್ಬಿಟ್ಟೆ ನಾನು. ದುಡುಕಬಾರ್ದಾಗಿತ್ತು. ಇಲ್ಲಿ ನೋಡ್ತೀಯಾ? ಇಲ್ಲಿ ನಮ್ಮ ಅಮ್ಮ ಅಂತೂ ಇನ್ನೊಂದು ಅಂಗಡಿ ಅಷ್ಟು ದೂರ ಓಡಾಡ್ಸ್ಕೊಂಡು ತಿರ್ಗಾ ಇನ್ನೊಂದು ಅಂಗಡಿ ಕರ್ಕೊ ಬಂದವ್ರೆ ಸೀರೆ ನೋಡಕ್ಕೆ. ಅಮ್ಮ ಸೆಲೆಕ್ಟ್ ಮಾಡಲ್ಲ ಗೈಸ್ ಇವತ್ತು. ಅದು 980, 800. ಸೀರೆ ತಗೊಳಷ್ಟಲ್ಲೇ ಒಂದು ಅರ್ಧ ಗಂಟೆ ಆಗುತ್ತೆ ಅನ್ಸುತ್ತೆ. 1 hour. ಗ್ರೀನ್ ಚೆನ್ನಾಗಿತ್ತಲ್ಲೇ ಅಮ್ಮ? ಅದು ಯೆಲ್ಲೋ ಕಲರ್ದು ಬೇಡ. ನಾನು ಹೇಳೋದೆಲ್ಲ ವರ್ಕ್ ಆಗಲ್ಲ, ಸುಮ್ಮನೆ ಅವರೇ ತಗೊಳ್ಳಿ. ನನ್ಗೆ ಏನು ಕೇಳಲ್ಲ. ಗೊಂಬೆಗಳೈತೆ ನೋಡಿ ಅಂಗಡಿಲಿ. ಈ ಸೀರೆ ಚೆನ್ನಾಗೈತೆ. ನಮ್ಮ ಅಮ್ಮನ್ ತೋರ್ಸೋದಿಲ್ಲ ಚೆನ್ನಾಗಿಲ್ಲ ಅಂತಾರೆ. ಅದಕ್ಕೆ ಅವ್ರೆ ಯಾವ್ದು ಬೇಕು ಅದೇ ತಗೊಳ್ಳಿ. ಕಲರ್ ಅಲ್ಲಿ ತೆಗಿತಿದ್ರೆ ಅಲ್ಲ, ಈ ಸೀರೆಯಿಂದ ಈ ಸೀರೆ ಎರಡು ತಗೋತದ್ಯಾ? ಇಷ್ಟ ಆಯ್ತಾ ನಿಂಗೆ ಫುಲ್ಲು? ಆಮೇಲೆ ಮನೆಗೆ ಹೋದ್ಮೇಲೆ ಇಲ್ಲ ನಿನ್ ಆತರ ಮಾಡ್ಬಿಟ್ಟೆ ಚೆನ್ನಾಗಿರ್ಲಿಲ್ಲ ಅನ್ಬೇಡ, ನಿಧಾನಕ್ಕೆ ತಗೋ. ಎರಡರಲ್ಲೊಂದು ನೀವೊಂದು ಕಮೆಂಟ್ ಹಾಕಿ, ನನಗೆ ಇದಿಷ್ಟ ಆಯ್ತು. ಇದು ಇವೆರಡು ಹಾಕ್ತಾರೆ ಇರು. ನಮ್ಮ ಅಮ್ಮ ಅರ್ಧ ಗಂಟೆ ಮಾಡ್ತಾರೆ ಅನ್ಕೊಂಡಿದ್ದೆ, ಸೀರೆ ತಗೊಳಕ್ ಬೇಗನೆ ತಗೋಬಿಟ್ರು. ಅಣ್ಣ ಡಿಸ್ಕೌಂಟ್ ಹಾಕೊಡಿ, ಫ್ರೀಯಾಗಿ ಪ್ರಮೋಷನ್ ಮಾಡ್ತಾ ಇದೀವಿ ನಾವು. 2,70,000 ಸಬ್ಸ್ಕ್ರೈಬರ್ಸ್ ಅವ್ರು ನಮ್ಗೆ. ಸಾಕ್ ಬರೇ ಅಮ್ಮ 2 ಬೇರೆ ಕಡೆ ಶಾಪಿಂಗ್ ಮಾಡುವ, ಬರೀ ಸೀರೆನೇ ತಗೊಂಡ್ಬಿಡ್ತೀಯ ವಿಡಿಯೋ ತುಂಬಾ. ಅವ್ರಿಗೆ ನಾನು ಚಾಲೆಂಜ್ ಕೊಟ್ಟಿದ್ದೀನಿ 1 hour ಅಲ್ಲಿ 10,000 ಖಾಲಿ ಮಾಡ್ಬೇಕು ಅಂತ. ಅದಕ್ಕೆ ಬೇಗ ಮಾಡಿಸ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಮಾಮೂಲಿನೇ ಹಾಕಿದೀರಾ, ಸ್ವಲ್ಪ ಕಡಿಮೆ ಹಾಕೊಡಿ. ನಾವು 1,600 1,500 ಮಾಡ್ಕೊಳ್ಳಿ ಇರ್ಲಿ. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಫೈನಲ್ 1,600 1,500 ಹಾಕೊಡಿ. 1,600 10,000ದಲ್ಲಿ ನಮ್ಮಮ್ಮ 1,600 ರೂಪಾಯಿ ಖರ್ಚು ಮಾಡೋರೆ, ಮೈನಸ್ ಮಾಡಿ. 11 ನಿಮಿಷಕ್ಕೆ ನಮ್ಮಮ್ಮ ತಗೋಬಿಟ್ರು ಸೀರೆನ. ಬೇಗ ತಗೋತಾವ್ರೆ. ನಮ್ಮಮ್ಮ ಬ್ಯಾಂಗಲ್ ಸ್ಟೋರ್ಗೆ ಹೋಗ್ಬೇಕಂತೆ, ಬ್ಯಾಂಗಲ್ ಸ್ಟೋರ್ ಕರ್ಕೊ ಹೋಗ್ತಾ ಇದೀವಿ. ಚೆನ್ನಾಗಿರೋ ಕಡೆ ಹೋಗಿ ಅಮ್ಮ. ಏನ್ ತಗೋಬೇಕು ಹೇಳಿ ನೀನು? ಬಳೆ ಏನ್ ರಾಜು? ಆ ಕಡೆ ದೇವ್ರು ಕಡೆಕ ಎಂತ ತಾಯಿಗೆಂತ ಮಗ ಉಟ್ಬಿಟ್ಟಕ. ಅಲ್ಲೇ ಹೊಂಟೈತಿ, ಇಲ್ಲೊಂದದೆ. ಇಲ್ಲ ಅಲ್ಲೇ ಬಾ, ಫ್ರೀ ಅವ್ರೆ. ಬನ್ನಿ ಹೋಗೋಣ. ಅದೇನ್ ತಗೋತಾರ ನೋಡ್ತೀನಿ. ಓ ಇಲ್ವಂತೆ. ಇಲ್ವಾ? ಬಾ ಬೇರೆ ಕಡೆ. 17 ನಿಮಿಷ ಆಗೈತೆ. ಮಾತಾಡಮ್ಮ ನೀನು. ನಗಿಯೋದಲ್ಲ, ಮಾತಾಡ್ಬೇಕು. 10,000 ಕೊಟ್ಟಿದ್ದೀನಿ, 80 ರೂಪಾಯಿ ಬಳೆ ತಗೊಳಕ್ ಯೋಚನೆ ಮಾಡ್ತಾವ. ಬರೀ ಇಂತದೆಯಾ? ಇಂಡಿಯನ್ ಮಾಮ್ಸ್. 20 ನಿಮಿಷ ಆಯ್ತು ಆಲೆ. ಅಮ್ಮ ಈ ಬ್ಯಾಗ್ ತಗೋತೀಯ ನೋಡಿ ಅಮ್ಮ. ಬ್ಯಾಗ್ ಬೇಡವಾ? ಅಂತ ಏನ್ ಮಾಡೋಣ, ತಗೊಳಲ್ಲ. ಈ ಬಳೆ ಸೆಲೆಕ್ಟ್ ಮಾಡವ್ರೆ. ನೈಲ್ ಪಾಲಿಶ್ ತಗೋದವ್ರೆ. ನಮ್ಮ ಅಮ್ಮ ಈ ಥರದ್ದೆಲ್ಲ ತಗೊಂಡಿದ್ದು ನನ್ನ ಲೈಫಲ್ಲೇ ನೋಡಿಲ್ಲ. ಅನಿಸ್ತೈತೆ ಅಮ್ಮ, ನಾನು ಏನು ಕೊಡ್ಸೇ ಇಲ್ಲ ನಿನ್ಗೆ, ಇವತ್ತೇ ಫಸ್ಟ್ ಟೈಮ್ ಕೊಡಿಸ್ತಾ ಇರೋದು. ಖುಷಿ ಆಗ್ತದೆ. ಅಲ್ಲಿ ನೋಡ್
3 ಥರದ ಬಳೆ ತಗೊಂಡ್ರು. ಅದಾದ್ಮೇಲೆ ನೈಲ್ ಪಾಲಿಶ್ ತಗೊಂಡ್ರು. ಆಮೇಲೆ ಏರ್ ಪಿನ್ ತಗೋತಾವ್ರೆ. ನೈಲ್ ಪಾಲಿಶ್ ನೋಡಿ ಇನ್ನೂ ಬೇರೆ ಬೇರೆ ತರದವ್ ತಗೋತೀಯಾ? ಬರೀ ಒಂದ್ ತಗೊಂಡಿದ್ಯಾ? ಅದೇ ಈ ಜಾಗದಲ್ಲಿ ಹುಡುಗಿ ಕರ್ಕೊ ಬಂದಿದ್ರೆ 10 ತರ ಶೇಡ್ ನೈಲ್ ಪಾಲಿಶ್ ಎಲ್ಲ ತಗೊಂಡು ನೀನು 23 ನಿಮಿಷ ಆಯ್ತು. ಸೀರೆನೆ 2 ಸೀರೆನೆ ಬೇಗ ತಗೋಬಿಟ್ರು. ನಾನೊಂದ್ ಅರ್ಧ ಗಂಟೆ ಮಾಡ್ತಾರೆ ಅನ್ಕೊಂಡಿದ್ದೆ. ಇಲ್ಲೇ ಸಣ್ಣ ಸಣ್ಣ ಐಟಮೇ ಜಾಸ್ತಿ ತಗೋತಾವ್ರೆ. ಇದು ಕ್ಲಿಪ್ಗಳು ಅಮ್ಮ ಹೇಳ್ತಾ ಇರೋರು ಅಷ್ಟು ಗಿವ್ ಅವೇ ವಿಡಿಯೋಸ್ ಮಾಡ್ತೀಯಾ, ಇಷ್ಟೆಲ್ಲ ಖರ್ಚು ಮಾಡ್ತೀಯಾ, ನಾನು ಏನು ಕೊಡ್ಸೋದೇ ಇಲ್ಲ ಅಂತ. ಅದಕ್ಕೆ ನಮ್ಮ ಅಮ್ಮನ್ ಕರ್ಕೊಂಡ್ ಬಂದ್ಬಿಟ್ಟು ಇವತ್ತು ಕೊಡ್ಸ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಅಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 26 ನಿಮಿಷ ಆಯ್ತು. 729 ಕಡಿಮೆಗೆ ಹಾಕಿ ಸ್ವಲ್ಪ. ಬಳೆ ಜಾಸ್ತಿ ಹಾಕಿದಿರ? ಎಷ್ಟು ಹಾಕಿದ್ರ? ಚೌಕಾಸಿ ಮಾಡಿ ನೀನು. ಎಷ್ಟು ಕೊಡೋದು ಹೇಳಮ್ಮ? ನಿನ್ ದುಡ್ಡು, ನಂದೇನಿಲ್ಲ. ಅದು ಎಲ್ಲ ಜಾಸ್ತಿ ಹಾಕಿದ್ರೆ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ, ಒಂದು 600 ಮಾಡ್ಕೊಳ್ಳಿ. 700 ಖರ್ಚಾಗ್ತೈತೆ ಈ ಅಂಗಡಿಲಿ. ಕೊಡು ಇಟ್ಕೋತೀನಿ. ನೆಕ್ಸ್ಟ್ ಇದು ನೆಕ್ಸ್ಟ್ ಶಾಪಿಂಗ್ ಕಾಂಪ್ಲೆಕ್ಸಾ? ಗೈಸ್ ನಮ್ಮಮ್ಮ ನೋಡಿ ಆಲ್ರೆಡಿ ಇಷ್ಟು ಶಾಪಿಂಗ್ ಮಾಡೋರೆ. ಇವಾಗ ಮನೆಗೆ ಕಂಚಂದೇನೋ ಬೇಕು. ಮನೆಗೆ ಕಳ್ಸ ತಗೋತಾವ್ರ ನಮ್ಮಮ್ಮ ಕಂಚುಂದು. ಇಲ್ಲೆಲ್ಲ ಆಯ್ತಂತ ಅಂಗಡಿ ಕರ್ಕೊಯ್ತಾವ್ರೆ. ಎಲ್ಲಿ? ಅಲ್ಲದೆ ಕೆಳಗಡೆ ಅಲ್ಲಿ ಅಲ್ಲ, ದೂರನಾ? ಇಲ್ಲೇ ಇಲ್ಲೇ ಬೇಗ ಬಾಯ್. ಅಮ್ಮನ ಜೊತೆ ಓಡಾಡ್ತಾ ಇದೀನಿ. ತಗೊಳೋದ್ಕಿಂತ ಜಾಸ್ತಿ ಅಂಗಡಿ ಹುಡ್ಕದೆ ಜಾಸ್ತಿ. ಗೈಸ್ ನಮ್ಮಮ್ಮ ಬಂದ್ರು, ಕಳ್ಸ ತಗೋತಾರಂತ ಇವಾಗ ಮನೆಗೆ. ಕೇಳು ಯಾವ್ದು ಯಾವ ತರದ್ ಬೇಕು? ದೀಪುಣ್ಗೆ ಆಯ್ತಾ? ಥ್ಯಾಂಕ್ ಯು ಬ್ರೋ. ಸಾರಿ ಪಾಪ ಅಂಗಡಿಯವ್ರು ತಂದ್ಕೊಟ್ರು, ಸ್ಟಿಕ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ. ಮನೆಗೆ ದೇವ್ರ ಮನೆಗೆ ಕಳ್ಸ ತಗೋದವ್ರು ನಮ್ಮಮ್ಮ. ಕಳ್ಸ ತಟ್ಟೆಗಿಡ್ತಾರಲ್ಲ ಅಣ್ಣ ತಟ್ಟೆಗಿಡೋ ಕಳ್ಸ ಅಲ್ಲ, ದೀಪುಣ್ಗೆ ಫಸ್ಟ್ ದೀಪುಣ್ಗೆ. ಗೈಸ್ ನಮ್ಮಮ್ಮ ಇವಾಗ ಅರ್ಧ ಗಂಟೆ ಆಗೈತೆ. 2300 ಅಷ್ಟೇ ಖರ್ಚು ಮಾಡಿರೋದು. ಇನ್ನು ಬೇಜಾನ್ ಟೈಮ್ ಐತೆ. ಸಣ್ಣ ಸಣ್ಣ ಐಟಮ್ ತಗೋತಾವ್ರೆ. ಹೇಗೆ ಕಳ್ಸ ಈ ತರ ಐಟಮ್ಗಳು ತಗೋತಾವ್ರೆ ದೇವ್ರ ಪೂಜೆಗೆ. ಕಡಿಮೆಗೆ ಹಾಕೊಳ್ಳಿ. ಹಿಂಗೆ ಅಷ್ಟೊಂದು ಹೇಳ್ತಾ ಇದ್ದೀರಾ? ಹಿಂಗೆ 700 ರೂಪಾಯಿ ಅಲ್ವಾ? 700 ತಗೊಂಡಿದ್ದು. ನೀವೇನು ಹೇಳ್ಬೇಡಿ. ಬಿನ್ಗೆ ಜಾಸ್ತಿ ಹೇಳ್ತೀರಾ? ಜಾಸ್ತಿ ಹೇಳ್ತಾ ಇದ್ರಿ. ಅದು ದೊಡ್ಡ ಮಾಡ್ಕೊಳ್ಳಿ, ಅಷ್ಟೊಂದು ಹೇಳ್ಬೇಡಿ. ಕಳ್ಸ ಜಾಸ್ತಿ ಹೇಳ್ತಾವ್ರೆ. ಅದು ಎಷ್ಟು? ಬಿನ್ಗೆ ಜಾಸ್ತಿ ಆಯ್ತು ಅಣ್ಣ, ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಆಯ್ತು ಬಿನ್ಗೆ. ಜಾಸ್ತಿ ಹೆವಿ ಆಯ್ತು. 3100 ಅಂತೆ. 3000 ಇಲ್ಲ ಇಲ್ಲ, ಇದು ಇವಕ್ಕೂ ಕಮ್ಮಿ ಮಾಡಿಸ್ತೀವಲ್ಲ ಬಿನ್ಗೆ. 3000 ಮಾಡ್ಕೊಳ್ಳಿ. ಈ ಅಂಗಡಿಲಿ 3000 ಖರ್ಚು ಮಾಡೋರು ನಮ್ಮಮ್ಮ. ಟೋಟಲ್ 5300 ರೂಪಾಯಿ ಖರ್ಚು ಮಾಡೋರೆ. ಇನ್ನು 4700 ರೂಪಾಯಿ ಐತೆ. ಇನ್ನು 25 ನಿಮಿಷ ಐತೆ ಅವ್ರ ಹತ್ರ. ಗೈಸ್ ನಮ್ಮ ಅಮ್ಮನ್ ಕರ್ಕೊಂಡು ಇವಾಗ ಬೇರೆ ಕಡೆ ಹೋಗ್ತಾ ಇದೀವಿ. ಎಸಿ ಹಾಕ್ ಮಾಡಪ್ಪ ನಡಿ. ಬಿನ್ಗೆ ಜಾಸ್ತಿ ತಗೋಬಿಟ್ಟು ಅವ್ರ ಪಕ್ಕದ ಅಂಗಡಿಲಿ ಕಡಿಮೆ ಇತ್ತು. ನಾವು ನೋಡ್ಕೊ ತಗೋಬೇಕಿತ್ತು. ಬರೀ 1600 1600 ಹೇಳಿದ್ರು. ನಾವು ಅಲ್ಲಿ 2000 ಕೊಟ್ಬಿಟ್ವಿ. ಕಾಲ್ ಚೈನ್ ತಗೊಳಕ್ ಕರ್ಕೊ ಹೋಗ್ತಾ ಇದೀವಿ. ಫಸ್ಟ್ ಕಾಲ್ ಚೈನಾ? ನಮ್ಮಮ್ಮ ಚೆನ್ನಾಗಿ ತಲೆ ಓಡಿಸ್ಬಿಟ್ರು. ನಾನು ಫಸ್ಟ್ ಹೇಳ್ದಾಗ ಚಿನ್ನ ತಗೊಳಗಿಲ್ಲ ಅಂತ ಹೇಳ್ದೆ. ಅದಕ್ಕೆ ಅವ್ರು ಬೆಳ್ಳಿ ತಗೊಳಕ್ ಸ್ಕೆಚ್ ಹಾಕ್ಬಿಟ್ರು. ಆದ್ರೆ ಒಂದೇ ಒಂದು ರೂಲ್ಸ್ ಐತೆ, ಚಿನ್ನ ತಗೊಳಂಗಿಲ್ಲ. ನಮ್ಮ ಅಮ್ಮನ್ಗೆ ಏನಾದ್ರು ಚಿನ್ನ ತಗೋಬಹುದು ಅಂದ್ರೆ 1 ಗ್ರಾಮ್ ತಗೋಬಿಟ್ಟು 10,000 ಅಲ್ಲೇ ಖಾಲಿ ಮಾಡ್ಬಿಡ್ತಾರೆ. ಅದಕ್ಕೆ ಚಿನ್ನ ತಗೊಳಂಗಿಲ್ಲ. 36 ನಿಮಿಷ ಆಗೈತೆ. ನಮ್ಮ ಹತ್ರ ಇನ್ನೂ 4700 ರೂಪಾಯಿ ಐತೆ. ಇವಾಗ ಕಾಲ್ ಚೈನ್ ತಗೊಳಕ್ ಬಂದಿದೀವಿ. ಕಾಲ್ ಚೈನ್ ಕೊಡಿಸ್ತೀನಿ ಇವಾಗ ಅವ್ರಿಗೆ. ಮೇಡಮ್ ಅವ್ರಿಗೆ ಕಾಲ್ ಚೈನ್ ತೋರಿಸಿ. ಗೋಲ್ಡ್ ತಗೊಳ್ಳುವಷ್ಟು ನಾನು ಬಜೆಟ್ ಇಟ್ಟಿಲ್ಲ, ಅದಕ್ಕೆ ಕಾಲ್ ಚೈನ್ ಕೊಡಿಸ್ತಾ ಇದೀನಿ. ನಾವು ನಮ್ಮ ಅಮ್ಮನ್ಗೆ ಕಾಲ್ ಚೈನ್ ತೋರಿಸಿ. ಸ್ವಲ್ಪ ಬೇಗ ತೋರಿಸಿ. ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ 1 ಅವರ್ ಅಲ್ಲಿ ಇಷ್ಟು ತಗೋಬೇಕು ಅಂತ. ಡೈಲಿ ಗ್ರಾಂಡ್ ಇಲ್ಲ, ಸಿಂಪಲ್ ಮೀಡಿಯಂ. ಸುತ್ತ ಗೆಜ್ಜೆ ಬೇಡಿ. ಅದು ಸ್ಯಾಂಪಲ್ ನೋಡುವ ಸೈಜ್ ಬೇಡಿ. ಗೆಜ್ಜೆ ಬೇಡಿ ನಮ್ಗೆ ಈ ತರ ಚಿಕ್ಕ ಸೈಜ್ ಕೊಡ್ತಾರೆ. ನಮ್ಮಮ್ಮ ಇವೆರಡು ಇಷ್ಟ ಆಯ್ತು ಅಂತ ಹಿಡ್ಕೊಂಡವ್ರೆ. ಇನ್ನೂ ಬೇರೆ ನೋಡ್ತಾವ್ರೆ. ನಿಮ್ಗೆ ಇಷ್ಟ ಆಯ್ತಾ ಹೇಳಿ ಕಮೆಂಟಲ್ಲಿ. ಚೆನ್ನಾಗೈತೆ ಇದು, ನನಗೆ ಇಷ್ಟ ಆಯ್ತು. ಬೇಜಾನ್ ಡಿಸೈನ್ಗಳೈತೆ. ನಮ್ಮಮ್ಮ ಕನ್ಫ್ಯೂಸ್ ಆಯ್ತವ್ರೆ. ಟೈಮ್ ಇದ್ದೀರ ಕೂತ್ಕೊಳ್ಳೋ ಟೈಮ್ ಇಲ್ವಲ್ಲ, ಅದಕ್ಕೆ ಬೇಗ ಚೂಸ್ ಮಾಡ್ತಾರೆ. ನೀವು ನಿಮ್ಮ ಅಮ್ಮಂದಿರಿಗೆ ಏನಾರು ಕೊಡಿಸ್ಬೇಕು ಅಂದ್ರೆ ಟೈಮ್ ಕೊಟ್ಬಿಟ್ಟು ಶಾಪಿಂಗ್ ಮಾಡಿಸಿ. ಅವಾಗ ಬೇಗ ಮಾಡಿಸ್ತಾರೆ. ನೀವು ನಾರ್ಮಲ್ ಆಗಿ ಶಾಪಿಂಗ್ ಮಾಡಿಸಿದ್ರೆ ದಿನ ಪೂರ್ತಿ ಶಾಪಿಂಗ್ ಮಾಡಿಸ್ತಾರೆ. ಅದೇ ಮಾಮೂಲಿ ಸಾಯಂಕಾಲ ಆಗೋದು ಇಷ್ಟಕ್ಕೇನೆ. ಲೈಫಲ್ಲಿ ಯಾವಾಗ ಇಷ್ಟು ಬೇಗ ಶಾಪಿಂಗ್ ಮಾಡಿದ? ಸೀರೆ
ಇವತ್ತೇ ಫಸ್ಟ್ ಇಲ್ಲಿ ಇಲ್ಲಿ ಏನು ಬೇಡ ನೀರು ಕುಡಿ, ಸ್ವಲ್ಪ ಸುಸ್ತಾಗಿದೆ ಓಡಾಡಿ. ಹೇಳಮ್ಮ ನೀನ್ ಮಾತಾಡು ಈಗ. ಅಂದ್ರೆ ತಗೊಂಡಾಯ್ತು ಅಲ್ಲ, ಫೈನಲ್ ಆಯ್ತು. ಗೈಸ್ ಇದನ್ನ ಫೈನಲ್ ಮಾಡವ್ರೆ ನಮ್ಮಮ್ಮ. ಈ ಡಿಸೈನ್ ಇಷ್ಟ ಆಗೈತೆ ಅಂತ. ಇದೇ ಇಷ್ಟ ಆಯ್ತಾ ಪಕ್ಕನ? ಅಷ್ಟೆಲ್ಲ ನೋಡಿ ಇಷ್ಟೊಂದು ಸೆಲೆಕ್ಟ್ ಮಾಡವ್ರೆ. ಬೇಗ ಮಾಡಿದ್ರು ಆದ್ರೂ 40 ನಿಮಿಷ ಆಗೈತೆ. ಪೇ ಮಾಡಿದ್ವಿ, ಪ್ಯಾಕ್ ಮಾಡಿಸ್ತಿದ್ವಿ. 45 ನಿಮಿಷ ಆಗೈತೆ. ನಮ್ಮ ಅಮ್ಮನಿಗೆ ನಾನು ಫಸ್ಟ್ ಟೈಮು ಬೆಳ್ಳಿನ ಕೊಡ್ಸಿದ್ದೀನಿ, ನೆಕ್ಸ್ಟ್ ಟೈಮು ಗೋಲ್ಡ್ ಕೊಡಿಸ್ತೀನಿ. ಬೆಳ್ಳಿ ಚೈನ್ಗೆ 4200 ರೂಪಾಯಿ ಆಗೈತೆ. ಇನ್ 500 ರೂಪೀಸ್ ಮಿಕ್ಕೈತೆ. 1/4 ಗಂಟೆ ಐತೆ. ಇನ್ನು 500 ರೂಪಾಯಿ ಶಾಪಿಂಗ್ ಮಾಡ್ತೀಯಾ ಇಲ್ಲ ನಿಲ್ಸ್ಬಿಡ್ತೀಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಕರ್ಕೊ ಹೋಗ್ತಾ ಇದೀನಿ ಇವಾಗ ಮಾರ್ಟ್ಗೆ. ಇನ್ 1/4 ಗಂಟೆ. ಓಕೆ ನಮ್ಮ ಅಮ್ಮನ ಫ್ರೆಶ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಕರ್ಕೊಂಡ್ ಬಂದಿದ್ದೀನಿ. ರನ್ನಿಂಗ್ ಎಲ್ಲ ಏನ್ ಬೇಡ, ಮನೆಗೆ ಏನ್ ಬೇಕು ತಗೊಳ್ಳೋದು. 500 ರೂಪೀಸ್ ಐತೆ. ಮೇಲೆ ಹೋಗ್ತೀಯ ನೋಡು, ಮೇಲೆ ವರ್ಷಕೋಲ್ ಬೇಕಾ ನೋಡಿ. ಏನ್ ರೈಟ್ ಇದು? ಇಲ್ಲೇ ಹಾಕಿರ್ತಾರೆ. ಇದು 250. ನಮ್ಮ ಅಮ್ಮನ್ನ ಶಾಪಿಂಗ್ ಮಾರ್ಕೆಟ್ ಕರ್ಕೊಂಡ್ ಬಂದಿದ್ದೀನಿ. ಏನ್ ಆಲ್ರೆಡಿ 150. ಇದು ಬೇಕು 150. ಇದು 220. ಇದೇ ತಗೊಳ್ಳೋಗ್ಬಿಡು. ಯಾವ್ದು ಇದು? ಅದ ಚಿಕ್ಕ ಕಣವು ಗಟ್ಟಿ ಐತೆ. ಇನ್ನ ಎಷ್ಟೈತೆ? 6 ನಿಮಿಷ ಆಯ್ತು ಕಣಮ್ಮ. ಇನ್ ಕಾಸು 250, 220, 30 ರೂಪಾಯಿ ಐತೆ. 30 ರೂಪಾಯಿ ಆಯ್ತಾ? 30 ರೂಪಾಯಿ. ಐತೆ ಪಾತ್ರೆ ತೊಳೆದು. ಅಕ್ಕ ಪಾತ್ರೆ ತೊಳೆಯೋ ಬ್ರಷ್ ಎಲ್ಲ ಐತೆ. ಪಾತ್ರೆ ತೊಳೆಯೋ ಬ್ರಷ್ ಇನ್ನು 5 ನಿಮಿಷ ಇರೋದು. ಬೇರೆ ಏನಾದ್ರು ತಗೋಬಿಡು 30 ರೂಪಾಯಿಗೆ. ಹೌದೇ, ಇಲ್ಲೇ ತಗೋಬಿಡ್ತೀನಿ. ಬೇರೆ ಏನಾದ್ರು ತಗೋ. ಇನ್ನು 4 ನಿಮಿಷ ಆಯ್ತು ಅಷ್ಟೇ. 20 ಅಲ್ವಾ? ಅಲ್ಲೂಜ ಬ್ರಷ್ ಬೇಡಪ್ಪ. 10 ರೂಪಾಯಿ ಬಿಸ್ಕೆಟ್ ತಗೋ ಯಾವ್ದಾರು. ನಾನೇ ಶಾಪಿಂಗ್ ಮಾಡಿಸ್ಬಿಟ್ಟಿದ್ದೀನಿ ನಮ್ಮ ಅಮ್ಮನ. ಇದೆಷ್ಟು? ಆಯ್ತು ಬಾ, ಬಿಲ್ ಹಾಕ್ಸು. ಬಾ ನಡಿ. ಎಲ್ಲಿದ್ದಾರೆ? ಇಲ್ಲಿ ಬಿಲ್ಲು ಬಾ. ಬಿಲ್ ಹಾಕೊಡಿ. ಬಿಲ್ ಹಾಕ್ಸ್ತಾ ಇದೀವಿ. ಅಮ್ಮ ಫೈನಲಿ ಮಿಕ್ಕಿರೋ 500 ರೂಪಾಯಿನೂ ಕರೆಕ್ಟಾಗೆ ಡೀಲ್ ಮಾಡೋರೆ. ಬಿಲ್ ಹಾಕ್ಸ್ತಾ ಇದೀವಿ. 500 ಗೈಸ್. 56 ಮಿನಿಟ್ಸು 500. ಟೈಮ್ಗಿಂತ ಮುಂಚೆನೇ ಕರೆಕ್ಟಾಗಿ ಶಾಪಿಂಗ್ ಮಾಡಿದ್ರು. ಫೋನ್ ಪೇ ಮಾಡ್ತೀನಿ ರೀ. ಕರೆಕ್ಟಾಗೆ 10,000 ರೂಪಾಯಿನ ಉಡಾಯಿಸಿದ್ದಾರೆ ನಂದನ್ನ. ಏನನ್ಸ್ತು? ಖುಷಿ ಆಯ್ತಾ? ಹೆಂಗಿತ್ತು ಶಾಪಿಂಗು ಬೆಳಗ್ಗೆಯಿಂದ? ಚೆನ್ನಾಗಿತ್ತು. 1 ಅವರ್ ಇಷ್ಟೆಲ್ಲ ಯಾವ ಥರ ಶಾಪಿಂಗ್ ಮಾಡಿದ? ಮುಂದಕ್ಕೆ ಮಾಡ್ತೀಯಾ? ನೀನು ಮಾಡ್ತಾರೆ, ನಾನು ಮಾಡ್ತಾ ಇರ್ತೀನಿ. ಇಷ್ಟ ಆಗಿದೆ. ತಗೊಟ್ರೆ ಎಂಥವ್ರಿಗೂ ಇಷ್ಟ ಆಗಲ್ವಾ ತಾಯಿದಿರಿಗೆ? ಹೌದಾ? ನಮ್ಮ ಅಮ್ಮನಿಗೆ ಫಸ್ಟ್ ಟೈಮ್ ನಾನು ಕೊಡ್ಸಿರೋದು ಏನಾದ್ರು ಅಂದ್ರೆ ಇವತ್ತೇನೆ. ಮಕ್ಕಳು ತಗೊಟ್ರೆ ತಾಯಿದಿರು ಖುಷಿ ಇರ್ರಿ. ನೋಡಿ ನಮ್ಮ ಅಮ್ಮ ಖುಷಿ ಆಗೋರು, ಅದೇ ಖುಷಿ ನನಗೆ. 1 ಲಕ್ಷ ಕೊಟ್ಟಿದ್ರು ಖರ್ಚು ಮಾಡ್ಬಿಡುವಲ್ವಾ? ನಾನೇನು ವೇಸ್ಟ್ ಆಗು ಯಾವ ತಗೊಂಡಿಲ್ಲ. ಎಲ್ಲ ಒಳ್ಳೊಳ್ಳೆ ಮನೆಗೆ ಬೇಕಾಗಿರೋ ಐಟಮ್, ನಮ್ಮ ಅಮ್ಮನಿಗೆ ಬೇಕಾಗಿರೋ ಐಟಮ್ಸ್ ತಗೊಂಡವ್ರು. ನಿಮ್ಗೇನಾದ್ರು ನಮ್ಮ ಅಮ್ಮನ ಜೊತೆ ಮಾಡಿರೋ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಮ್ಮನ ಜೊತೆ ಇನ್ನೊಂದಷ್ಟು ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ. ನೀನ್ ಹೇಳು ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಇವಾಗ